ಕಿರಾಣಿ ಅಂಗಡಿಯಲ್ಲಿ ಮದ್ಯ ಮಾರಾಟ ವಿಚಾರವನ್ನ ಇವತ್ತು ಸೆಷನ್ ಅಲ್ಲಿ ಪ್ರಸ್ತಾಪಿಸಿದ್ದಾರೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು. ನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕಿರಾಣಿ ಅಂಗಡಿಯಲ್ಲಿ ಹೇಗೆ ರಾಜಾರೋಷವಾಗಿ ಮದ್ಯವನ್ನ ಸೇಲ್ ಮಾಡಲಾಗ್ತಾ ಇದೆ, ಸ್ವಿಗ್ಗಿ ಝೊಮ್ಯಾಟೊ ಮೂಲಕ ಮಾರಾಟ ಅದನ್ನು ಕೂಡ ಮಾಡಿಕೊಟ್ಬಿಡಿ ಅನ್ನುವಂಥ ವ್ಯಂಗ್ಯದ ಮಾತುಗಳನ್ನ ಸುರೇಶ್ ಬಾಬು ಅವರು ಆಡಿದ್ದಾರೆ. ಮನೆಗೆ ತರಿಸ್ಕೊಳ್ಬಹುದು ಅನ್ನುವಂತಹ ವ್ಯವಸ್ಥೆ ಇಲ್ಲಿಗೆ ಬಂದ್ಬಿಟ್ಟಿದೆ. ಮದ್ಯವನ್ನ ರೆಗ್ಯುಲರೈಸ್ ಮಾಡುವುದು ಒಳ್ಳೆಯದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಡಿಸಿಎಂ ಡಿಕೆಶಿ ಕೂಡ ಹೇಳ್ತಾರೆ. ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಬಾರ್ದು, ಆದರೆ ಅದನ್ನ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ನಿಯಂತ್ರಣವನ್ನ ಹೇರಲಾಗ್ತಿಲ್ಲ. ಅದರ ಬದಲಾಗಿ ನೀವು ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಮೂಲಕವಾಗಿಯೂ ಕೂಡ ಇದನ್ನ ವಹಿವಾಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಬಿಡಿ, ಈಸಿಯಾಗಿ ಮನೆಗೆ ಸಿಕ್ಬಿಡುತ್ತಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಮಾನ್ಯ ಅಧ್ಯಕ್ಷೆ, ಈಗಾಗಲೇ ಸರ್ಕಾರ ಒಂದು ಕಡೆ ಹೆಣ್ಮಕ್ಳು ಪರ ನಾವಿದ್ದೇವೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದನ್ನ 2,000 ರೂಪಾಯಿನ ಅವ್ರಿಗೆ ಗೃಹಲಕ್ಷ್ಮಿಲಿ ಕೊಡ್ತಕ್ಕಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಣ್ಣೀರು ಬರೋಂಥ ಕೆಲಸನೂ ಕೂಡ ಸರ್ಕಾರನೇ ಮಾಡ್ತಾ ಇದೆ. ಒಂದು ಕಡೆ ಕೊಡೋದು, ಒಂದು ಕಡೆ ಕಿತ್ಕೊಳ್ಳೋ ರೀತಿಯಲ್ಲಿ. ಒಂದು ಕಡೆ ಏನಾಗಿತ್ತು, ಹೆಣ್ಮಕ್ಳಿಗೆ ಗಂಡಂದಿರು ಕುಡಿತಾ ಅವರೆಲ್ಲ ಹಾಳಾಗಿ ಅವ್ರ ಜೀವನ, ಅವ್ರ ಲಿವರ್ ಕಳ್ಕೊಂಡಂಥದ್ದಾಗಿದೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಎಣ್ಣೆ ಕುಡಿತಕ್ಕೆ ದಾಸರಾಗ್ತಾ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ನಾವು ನೋಡಿದಾಗ ಇದಕ್ಕೆ ಕಡಿವಾಣ ಆಗದೆ ಇಲ್ಲಿ ಕಿರಾಣಿ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಲ್ಲೆಲ್ಲ ಕೂಡ ಇವತ್ತು ಇದು ಎಣ್ಣೆ ಸಿಗ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಅದಕ್ಕೆ ದಯಮಾಡಿ ಕಡಿವಾಣ ಹಾಕೋದ್ರ ಬಗ್ಗೆ ಚಿಂತನೆ ಏನಾದರೂ ಕೂಡ ಸರ್ಕಾರಕ್ಕಿದೆಯಾ ಅಂತ ಅಬಕಾರಿ ಸಚಿವರನ್ನ ನಾನು ಕೇಳಲಿಕ್ಕೆ ಬಯಸ್ತೇನೆ. ಸಣ್ಣ ಕಿರಾಣಿ, ಅತಿ ಸಣ್ಣ ಕಿರಾಣಿ ಅಂಗಡಿಯಲ್ಲಿ ಅವ್ಯಾವತೆ ಮದ್ಯ ಮಾರಾಟ ಮಾಡುತ್ತಿರೋ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ ಅಂತಾರೆ. ಇದು ಸಾಮಾನ್ಯವಾಗಿ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಸದನದಲ್ಲಿ ಇದೊಂದು ಚರ್ಚೆ ಆಗಿದೆ. ನಂದು ಸರ್ಕಾರಕ್ಕೆ, ವಿಶೇಷ ಹಣಕಾಸು ಸಚಿವರಿಗೆ ನನ್ನೊಂದು ಸಜೆಷನ್. ವೈ ನಾಟ್ ಗೌರ್ಮೆಂಟ್ ಥಿಂಕ್ ಆಫ್ ಸಪ್ಲೈಂಗ್ ದಿಸ್ ಲಿಕರ್ ಥ್ರೂ ಸ್ವಿಗ್ಗಿ ಝೊಮ್ಯಾಟೊ, ಮನೆ ಬಾಗಿಲಿಗೆ ಸರಬರಾಜು ಮಾಡಿ. ಯಾಕೆ ಸಣ್ಣ ಸಣ್ಣ ಕಿರಾಣಿ ಅಂಗಡಿನಲ್ಲಿ ನಿಮ್ ಇನ್ಕಮು ಜಾಸ್ತಿ ಆಗುತ್ತೆ. ಆ ಜನ ಅಲ್ಲಿ ಹೋಗಿ ಓಡಾಡ್ತ ಮನೆ ಬಾಗಿಲಿಗೆ ನಾವು ಸರಬರಾಜು ಮಾಡ್ತೀವಿ. ಝೊಮ್ಯಾಟೊ, ಸ್ವಿಗ್ಗಿ, ಗಿಗ್ ವರ್ಕ್ ಮನೆ ಪೊಲೀಸ್ ಕೊಟ್ಟಂಗೆ ಕೊಟ್ಬಿಡಿ. ಸಣ್ಣ ಕಿರಾಣಿ ಅಂಗಡಿಗಳಲ್ಲೇ ಮದ್ಯ ಲಭ್ಯವಾಗ್ತಾ ಇದೆ ಅಂದರೆ ನೀವು ಮಾಡುವಂತಹ ಟಾರ್ಗೆಟ್ ಫಿಕ್ಸ್ನ ಪರಿಣಾಮ ಇದು. ಸೊ ಅದ್ರ ಬದಲು ನೀವು ರೆಗ್ಯುಲರೈಸ್ ಮಾಡಿಬಿಡಿ, ಮನೆ ಬಾಗಿಲಿಗೆ ಸಿಗುವಂತಾಗಲಿ, ಆನ್ಲೈನ್ ಡೆಲಿವರಿ ಕೊಟ್ಬಿಡಿ. ಆಗ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗುತ್ತೆ, ಜನಕ್ಕೆ ಏನು ಬೇಕೋ ಅದು ಸಿಗುತ್ತೆ. ಹೆಣ್ಮಕ್ಳ ಕಣ್ಣೀರು ಮಾತ್ರ ನೀವು ಒರೆಸಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ.